ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ಒಂದ್ಸಲ ಈ ಥರ ಮಸಾಲೆ ರುಬ್ಬಿ ಚಿತ್ರಾನ್ನ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನಮ್ಮಮ್ಮ ಮಾಡ್ತಾಯಿದ್ರು ಯಾವಾಗ್ಲೂ. ಆವಾಗ ಒಳ್ಕಲ್ಲಿತ್ತು, ಒಳ್ಕಲ್ಲಲ್ಲಿ ರುಬ್ಬಿ ಮಾಡೋರು. ಅದಕ್ಕೆ ಒಳ್ಕಲ್ ಚಿತ್ರಾನ್ನ ಅಂತ ಒರಳು ಚಿತ್ರಾನ್ನ ಅಂತ ಬರ್ತಾಯಿತ್ತು. ಇವಾಗ ಎಲ್ಲಿ ಒರಳ್ಕಲ್ ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ಹಾಗಾಗಿ ಮಿಕ್ಸಿಲೇ ರುಬ್ಬಿ ಮಾಡೋಣವಾ. ಫಸ್ಟು 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ, ಮಾಮೂಲಿ ನಾರ್ಮಲ್ ಮನೆಗೆ ಯಾವ ಅಕ್ಕಿ ಯೂಸ್ ಮಾಡ್ತೀವೋ ಅದೇ ಅಕ್ಕಿನ ಯೂಸ್ ಮಾಡ್ಕೊಂಡಿರೋದು. ನೀಟಾಗಿ ವಾಶ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಸ್ಪೂನ್ ಆಯಿಲು, ಒಂದು 2-3 ಡ್ರಾಪ್ ಆಗೋಷ್ಟು ಲೆಮನ್ ಹಾಕೋದ್ರಿಂದ ಅನ್ನ ಫುಲ್ ಸಾಫ್ಟಾಗಿ ಉದುರಾಗಿ ಬರುತ್ತೆ. ಇದೊಂದು 3 ವಿಜಿಲ್ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಕಡಾಯಿ ಇಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಬೇಕು. ಇದನ್ನು ರುಬ್ಬೋದಕ್ಕೆ ಯೂಸ್ ಮಾಡ್ತೀವಿ. ಜೀರಿಗೆ ಸಾಸಿವೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು. ಅದಾಗಿದೆ. ನೆಕ್ಸ್ಟ್ ಇವಾಗ ಮಸಾಲೆ ಆಡಿಸ್ಕೊಳ್ಳೋಣ. 1 ಕಪ್ ಆಗೋಷ್ಟು ಫ್ರೆಶ್ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು 6-7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. 1 ಇಂಚಷ್ಟು ಚಕ್ಕೆ, 4 ಲವಂಗ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಫ್ರೈ ಮಾಡಿರೋ ಅಂತಹ ಸಾಸಿವೆ ಜೀರಿಗೆನೂ ಹಾಕಿ ಗಟ್ಟಿಯಾಗೆ ರುಬ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ತರಿಯಾಗೆ ರುಬ್ಕೊಳ್ಳಿ. ತುಂಬ ಫೈನ್ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಫೈನ್ ಪೇಸ್ಟ್ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಒಂದು 5-6 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ 3-4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇವು ಮೂರೂ ಲೈಟಾಗೆ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಕಲರ್ ಚೇಂಜ್ ಆದಮೇಲೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ಒಂದು 4-5 ಎಸಳು ಬೆಳ್ಳುಳ್ಳಿ ಆದರೆ ಸಾಕಾಗತ್ತೆ. ಇದು ಸ್ವಲ್ಪ ಫ್ರೈ ಆಗಬೇಕು. ಕರಿಬೇವಿನ ಸೊಪ್ಪು ಅಲ್ಲಿ ಗಂಟ ಫ್ರೈ ಮಾಡಾದಮೇಲೆ ನಾವು ರುಬ್ಬಿರೋ ಅಂತಹ ಮಸಾಲೆನ ಹಾಕ್ಕೊತಾ ಇದ್ದೀವಿ. ಈ ಮಸಾಲೆ ಹಾಕಿ ಚಿತ್ರಾನ್ನ ಮಾಡೋದ್ರಿಂದ ಒಂದೊಳ್ಳೆ ಟೇಸ್ಟು, ಒಂದೊಳ್ಳೆ ಪರಿಮಳ ಇರುತ್ತೆ. ನಾವು ರುಬ್ಬಿರೋ ಅಂತಹ ಮಸಾಲೆ ಎಲ್ಲ ಹಾಕಿ ಚೆನ್ನಾಗೆ ಫ್ರೈ ಮಾಡಬೇಕು. ಇಲ್ಲಾಂದ್ರೂ ಒಂದು 5-6 ಮಿನಿಟ್ಸನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಯಾಕಂದರೆ ಇದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ನೋಡಿ, ಅದ್ರ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ಗಂಟ ಚೆನ್ನಾಗೆ ಫ್ರೈ ಮಾಡಿ, ಇವಾಗ ಮಸಾಲೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಅನ್ನ ಬೇಯಬೇಕಾದ ಅಕ್ಕಿಗೂ ಹಾಕಿರ್ತೀವಿ, ಸೊ ಮಸಾಲೆಗೂ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಮಸಾಲೆಗೆಲ್ಲ ಉಪ್ಪು ಹಿಡ್ದಾದ್ಮೇಲೆ ಸುತ್ತ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು. ಕೈ ಬಿಡ್ದೇದಂಗೆ ಒಂದು 5 ನಿಮಿಷ ಫ್ರೈ ಮಾಡಾದಮೇಲೆ ಬಿಟ್ಬಿಡಿ. ಒಂದು 5 ನಿಮಿಷ ಸುತ್ತ ಈ ಥರ ಎಣ್ಣೆ ಎಲ್ಲ ಬಿಡುತ್ತೆ. ಆವಾಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಹುಳಿ ನೋಡಿ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಏನು ಅನ್ನ ಉದ್ರಾಗಿ ಮಾಡಿರ್ತೀವಿ ನೋಡಿ, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹುಳಿ ಸಾಲಲ್ಲ ಅಂದರೆ ಅನ್ನ ಹಾಕಿದ್ಮೇಲೆ ಇನ್ನೊಂದು ಅರ್ಧ ನಿಂಬೆಹಣ್ಣ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗೇ ಇರುತ್ತೆ. ಮಾಡಿಟ್ಟಿರೋ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ವೈಟ್ ರೈಸ್ ಕಾಣಿಸ್ಬಾರ್ದು. ಸೊ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಯಾದ ಒರಳು ಚಿತ್ರಾನ್ನ ತಪ್ಪಿದ್ರೆ ಹಂಗಲ್ಲ ಅಂದ್ರೂ ಮಸಾಲೆ ಚಿತ್ರಾನ್ನ ಅಂತಲೂ ಕರಿಬೋದು. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.